ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ನಾವು ಕೂಡ ನಮ್ಮ ಮನೇಲಿ ಹಬ್ಬ ಆಚರಿಸ್ತಾ ಇದ್ದೀವಿ. ಸೊ ಹಬ್ಬಕ್ಕೆ ಹೂವು ಮತ್ತು ಹಣ್ಣೆಲ್ಲ ಬೇಕಾಗಿತ್ತು, ಹಾಗಾಗಿ ನಮ್ಮ ಮನೆಯವರು ಮಗ ಮಾರ್ಕೆಟಿಗೆ ಹೋಗ್ತಾ ಇದ್ದಾರೆ. ಸೊ ಪೂಜೆಗೆ ಹೂ ತಗೊಳ್ತಾ ಇದ್ದಾರೆ. ಹೂ ತಗೊಂಡ್ರು, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೀ, ಶ್ರಾವಣ ಅಲ್ಲ. ಸೊ ಹಂಗೆ ನೆಕ್ಸ್ಟ್ TSS ಗೆ ಬಂದ್ಬಿಟ್ಟು ಅಲ್ಲಿ ಪೂಜೆಗೆ ಹಣ್ಣು ಕೂಡ ಬೇಕಾಗಿತ್ತಲ್ವಾ. ಸೊ ಅಲ್ಲಿ ಒಂದು 4-5 ಬಗೆದು ಹಣ್ಣುಗಳನ್ನ ಕೂಡ ತಗೊಂಡ್ರು. ನೋಡ್ಬೋದು, ಚೆನ್ನಾಗಿರತ್ತೆ. TSS ಅಲ್ಲಿ ಕೂಡ ಹಣ್ಣುಗಳೆಲ್ಲ ಚೆನ್ನಾಗೇ ಬರುತ್ತೆ. ಹಣ್ಣು ತರಕಾರಿ ಎಲ್ಲ ಸಿಗತ್ತೆ. TSS ಅಲ್ಲಿ ಅಂತೂ ಎಲ್ಲವೂ ಸಿಗತ್ತೆ. ಸೊ ಹಂಗಾಗಿ ಅಲ್ಲೇನೆ ತಗೊಂಡ್ರು, ಒಂದೇ ಕಡೆ ಸಿಗತ್ತೆ ಅಂತ. ಇನ್ನು ನನ್ನ ಮಗ ಅದೇ ಗ್ಯಾಪಲ್ಲಿ ಹೋಗಿ ಅವನಿಗೆ ಸೋಪ್ ಬೇಕಾಗಿತ್ತು, ಅದನ್ನು ತಗೊಂಡ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ನೋಡಿ, ಇದೇ ನಮ್ಮ ಸಿದ್ದಾಪುರ ಮಾರ್ಕೆಟು. ಎಲ್ಲ ತರಕಾರಿಗಳು ಎಲ್ಲ ಸಿಗತ್ತೆ ಇಲ್ಲೇನೆ. ಇನ್ನು ನೆಕ್ಸ್ಟು ನಾನು ಹಬ್ಬಕ್ಕೆ ಪಾತೋಳಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಕಡೆ ಸ್ಪೆಷಲ್ ಅಂತಂದರೆ ನಾಗರ ಪಂಚಮಿಗೆ ಪಾತೋಳಿ. ಸೊ ನನಗೆ ಪಾತೋಳಿಗೆ ಅರಿಶಿನ ಎಲೆ ಬೇಕಾಗಿತ್ತು, ಅರಿಶಿನ ಎಲೆಯಲ್ಲಿ ಮಾಡೋದು. ಸೊ ಅರಿಶಿನ ಎಲೆ ಕೂಡ ನಮ್ಮ ಮನೆ ಹಿತ್ತಲಲ್ಲೇ ಇದೆ. ಸೊ ಹಂಗಾಗಿ ಅದನ್ನೇ ಕೊಯ್ಕೊಂಡ್ರಾಯ್ತು ಅಂತ. ಪೂಜೆಗೆ ವಿಳ್ಯದೆಲೆ ಬೇಕಲ್ವಾ, ಹಾಗೆ ಒಂದೆರಡು ವಿಳ್ಯದೆಲೆಯನ್ನು ಕೊಯ್ಕೊಂಡು ನೆಕ್ಸ್ಟು ಅರಿಶಿನ ಎಲೆನ ಕೊಯ್ಕೊಳ್ಳೋಣ ಅಂತ ಹೋಗಿದ್ದಾರೆ. ನೋಡ್ಬೋದು, ಇದೆ ಅರಿಶಿನ ಎಲೆ. ಅರಿಶಿನ ಎಲೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ತುಂಬ ಚೆನ್ನಾಗಿರತ್ತೆ ಮಾತ್ರ ಸ್ಮೆಲ್ ಅರಿಶಿನ ಎಲೆದು, ತುಂಬ ಟೇಸ್ಟಿ ಕೂಡ ಪಾತೋಳಿ. ಇನ್ನು ಹಬ್ಬದ ಊಟಕ್ಕೆ ಬಾಳೆ ಎಲೆಯಲ್ಲಿ ಊಟ ಮಾಡದೇ ಇದ್ರೆ ಹೆಂಗೆ ಹೇಳಿ ನೋಡೋಣ. ಸೊ ಹಂಗಾಗಿ ಊಟಕ್ಕೆ ಬಾಳೆ ಎಲೆನು ಕೊಯ್ಕೊಂಡ್ರು. ಸೊ ಅರಿಶಿನ ಎಲೆ, ಬಾಳೆ ಎಲೆ, ವಿಳ್ಯದೆಲೆ ಜೊತೆಗೆ ತುಳಸಿ, ಇಷ್ಟು ನಮಗೆ ನಮ್ಮ ಹಿತ್ತಲಲ್ಲೇ ಸಿಕ್ತು. ಸೊ ಇದನ್ನೆಲ್ಲ ಕೊಯ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದರು. ಹಸುವಾಗಿತ್ತಲ್ವ, ಸ್ವಲ್ಪ ಅವಲಕ್ಕಿ ಕಲಸಿದ್ದೆ, ಅದನ್ನೇ ತಿನ್ಕೊಂಡ್ರು. ನನ್ನ ಮಗ ಪಾತೋಳಿ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಅರಿಶಿನ ಎಲೆನ ಎಲ್ಲ ಕ್ಲೀನ್ ಮಾಡಿ ಪಾಪ ನೋಡಿ ಹೆಂಗೆ ಒರೆಸ್ಕೊಡ್ತಾ ಇದ್ದಾನೆ. ಇನ್ನು ನಾನು ಹೇಳ್ದಂಗೆ ಹಬ್ಬಕ್ಕೆ ಅರಿಶಿನ ಎಲೆದು ಪಾತೋಳಿನ ಮಾಡಿದೆ. ಪಾತೋಳಿನ ಮಾಡಿದ್ದೀನಿ. ಪಾತೋಳಿಯ ಫುಲ್ ರೆಸಿಪಿ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಫುಲ್ ಗೊತ್ತಾಗತ್ತೆ ಯಾವ ರೀತಿ ಮಾಡೋದು ಅಂತ. ಸೊ ನಾನು ಇಲ್ಲಿ ಇವಾಗ ನಮ್ಮ ಕಡೆ ನಾಗರ ಪಂಚಮಿ ಅಂತಂದರೆ ಪಾತೋಳಿನೇ ಸ್ಪೆಷಲ್ಲು, ಜಾಸ್ತಿ ಏನು ವಿಶೇಷವಾಗಿ ಆಚರಿಸಲ್ಲ. ಆದರೆ ಬಯಲುಸೀಮೆ ಅಂದರೆ ಉತ್ತರ ಕರ್ನಾಟಕದ ಕಡೆ ಈ ಹಬ್ಬ ತುಂಬಾ ಸ್ಪೆಷಲ್ಲು. ಉತ್ತರ ಕರ್ನಾಟಕದವರಂತೂ ಈ ಹಬ್ಬಕ್ಕೆ ಸುಮಾರು ನಮ್ನಿ ಬಗೆ ಬಗೆ ಉಂಡೆಗಳನ್ನು ಮಾಡ್ತಾರೆ. ಹಾಗೆ ಚಕ್ಲಿ, ಕರ್ಚಿಕಾಯಿ ಅಂತ ತುಂಬಾ ವೆರೈಟಿ ತಿಂಡಿಗಳನ್ನು ಮಾಡ್ತಾರೆ. ಬಟ್ ನಮ್ಮಲ್ಲಿ ಸ್ವಲ್ಪ ಸಿಂಪಲ್ಲೇ. ಈ ಕಡೆ ನಮ್ಮ ಮನೆಯವರು ದೇವ್ರ ಪೂಜೆಗೂ ತಯಾರಿ ಮಾಡಿಕೊಂಡು ದೇವ್ರ ಪೂಜೆನೂ ಮಾಡ್ತಾ ಇದ್ದಾರೆ. ದೇವ್ರಿಗೆ ಆರತಿ ಎಲ್ಲ ಮಾಡಿ ಅದ್ರ ಜೊತೆಗೆ ನನ್ನ ಮಗನೂ ಶಾಲೆಯಲ್ಲಿ ಅವ್ರಿಗೆ ಶ್ಲೋಕ ಎಲ್ಲ ಹೇಳ್ಕೊಡ್ತಾರೆ. ಅವನಿಗೂ ಇವತ್ತು ಭಕ್ತಿ ಉಕ್ಕಿ ಬಂದ್ಬಿಟ್ಟಿದೆ. ಅವನು ಒಂದು 4 ಶ್ಲೋಕನ ದೇವ್ರ ಮುಂದೆ ಹೇಳ್ತಾ ಇದ್ದಾನೆ. ನೀವು ಕೇಳಿಸ್ಕೊಳ್ಬೇಕಾ? ಕೇಳಿ. ಸರ್ವದಾ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತೋ ಮೇ ಸತಾ ಪ್ರಥಮಂ ಭಾರತಿ ನಾಮ ದ್ವಿತೀಯಂ ಚ ಸರಸ್ವತಿ ತೃತೀಯಂ ಚಾರತಾ ದೇವಿ ಚತುರ್ಥಮಂ ಸವಾಹಿನಿ ಪಂಚಮಂ ಜಗದ್ವಿದ್ಯಾರ್ಥ ದಷ್ಟಮಂ ವಾದೀಶ್ವರಿ ತಥಾ ಕೌಮಾರಿ ಸತ್ರ ಮಂತ್ರೋಷ್ಟ ಅಷ್ಟಮಂ ಬ್ರಹ್ಮಚಾರಿಣಿ ನವಮಂ ಬುದ್ಧಿದಾತ್ರಿ ಚ ದಶಮಂ ವರದಾಯಿನಿ ನವಮಂ. ಓಕೆ, ದೇವ್ರಿಗಂತೂ ಪೂಜೆ ಆಯಿತು. ಈಗ ಹೊಟ್ಟೆ ಪೂಜೆ ಅಂತೂ ಮೋಸ್ಟ್ ಇಂಪಾರ್ಟೆಂಟು. ಹಬ್ಬದ ದಿವಸ ಹಬ್ಬದ ಊಟ ಮಾಡದೇ ಇದ್ರೆ ಹೇಗೆ? ಸೊ ಸಿಂಪಲ್ ಆಗಿ, ತುಂಬ ಏನು ಜಾಸ್ತಿ ವೆರೈಟಿ ಏನಿಲ್ಲ, ಸಿಂಪಲ್ ಆಗಿ ಅಡುಗೆ ಮಾಡಿದ್ದೆ. ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಇದು ಸುಬ್ರಹ್ಮಣ್ಯ ದೇವಸ್ಥಾನ, ಇದು ನಮ್ಮ ಮನೆ ಹತ್ರನೇ ಇದೆ. ಸೊ ಹೋಗಿ ಬರೋಣ ಅಂತ ಹೋದ್ವಿ. ಮತ್ತೆ ಅಲ್ಲಿ ಹಣ್ಕಾಯಿ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿಕೊಂಡು, ನಾಗಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು, ಬಾಯ್.